ನನ್ನ ಮಗಳು ಬಂದಿದ್ದ ದಿನನೇ ಯೂಟ್ಯೂಬ್ ಪೇಮೆಂಟ್ ಆಗಿದೆ ಅಪ್ಪ. ನಾನು ಯೂಟ್ಯೂಬ್ನ ಮಾಡಬೇಕು ಅಂತ ಪ್ರೆಷರ್ ಹಾಕಿದ್ದೆ ಈ ಮೇಡಮ್ ಅವರು. ನೀವು ಮಾಡಲೇಬೇಕು ಸರಿ ಮಾಡ್ಬಿಡೋಣ ಅಂತ ಸತತವಾಗಿ 3-3 ವರ್ಷ ಆದ್ಮೇಲೆ ನಮಗೆ ಫಸ್ಟ್ ಯೂಟ್ಯೂಬ್ ಅರ್ನಿಂಗ್ ಆಗಿದೆ. ನಮಗೆಲ್ಲ ಗೊತ್ತಾಗೋದು. ಈಗ ಅವಳಿಗೆ ಗಿಫ್ಟ್ ಏನ್ ಕೊಡ್ಲಿ ಮಗ ನಿಂಗೆ? ಫಸ್ಟ್ ಗಿಫ್ಟ್ ನನ್ನ ಮಗಳಿಗೆನಪ್ಪ. ಚಿನ್ನಿ ನೀನ್ ಏನಾರು ಅನ್ಕೊಂಡ್ರು ಪರವಾಗಿಲ್ಲ, ಫಸ್ಟ್ ಗಿಫ್ಟ್ ಅವಳಿಗೆ. ನಾನೇನು ಅನ್ಕೊಂಡೇ ಇಲ್ಲ. ನೆಕ್ಸ್ಟ್ ಗಿಫ್ಟ್ ನಿಂಗೆ. ನನ್ಗೆ ಏನು ಬೇಡ ಅಂತ ಹೇಳ್ತೀನಿ, ನಂಗೆ ಬೇಕಂದ್ರೆ ನಾನು ಕೇಳ್ತೀನಿ. ನೀನ್ ಬೇಕು ಅಂತ ಕೇಳ್ತೀನಿ, ನೀನ್ ಕೇಳೋದಿಲ್ಲ. ನಿನ್ಗೆ ಏನ್ ಬೇಕು ಹೇಳು? ನನ್ನ ಮಕ್ಳಿಗೆ ಫಸ್ಟು ಗಿಫ್ಟ್ ಅಂದ್ರೆ ಸದ್ಯಕ್ಕೀಗ ಬಟ್ಟೆ ತಗೊಡ್ತೀನಿ. ಅದಕ್ಕೆ ಸಿಟಿಗೆ ಹೋಗ್ಬೇಕು. ಸಿಟಿಗೆ ಹೋಗೋದಕ್ಕೆ ಖುಷಿ ಆಗ್ತೈತೆ. ತುಂಬಾ ವರ್ಷಗಳಿಂದ ಬಂದು ಅಯ್ಯೋ ಖುಷಿ ನೋಡ್ರೆ. ಖುಷಿ ಅಲ್ಲ, ಅದು ಅಚೀವ್ಮೆಂಟ್ ಅಲ್ವಾ? ಖುಷಿಗಿನ್ನ ಅಚೀವ್ಮೆಂಟ್. ಅದಕ್ಕೋಸ್ಕರ ಅದು ಎಷ್ಟೇ ಆಗಲಿ ಅಚೀವ್ಮೆಂಟ್. ಪೇಮೆಂಟ್ ಆಗಲೇ ಬಂದಿತ್ತು, ಇವಾಗ ಕ್ರೆಡಿಟ್ ಆಗಿ. ಪೇಮೆಂಟ್ ಇಲ್ಲ, ಅದು ಪೇಮೆಂಟ್ ಮೆಥಡ್ ತುಂಬಾ ಲೇಟ್ ಆಗಿತ್ತು. ಪ್ರೋಸೆಸ್ ಲೇಟ್ ಇದು. ಅದು ತಕ್ಷಣಕ್ಕೆ ಆಗಲ್ಲ, 1 ತಿಂಗಳು ಬಿಟ್ಟೆ ಆಗೋದು. ಹೆಚ್ಚು ಕಮ್ಮಿ 1.5 ತಿಂಗಳಾಗಿದೆ. ನನಗೆ ಅರ್ನಿಂಗ್ ಸ್ಟಾರ್ಟ್ ಆಗೇನೆ ಹೆಚ್ಚು ಕಮ್ಮಿ 3-3 ವರ್ಷ ಆದ್ಮೇಲೆ ಈಗ ತಗೋತಾ ಇದ್ದೀನಿ ಅಷ್ಟು ಪೇಮೆಂಟ್ ಯೂಟ್ಯೂಬಲ್ಲಿ. ಸ್ವೀಟ್ ಅದೆಲ್ಲ ಜಾಂಗೀರಿತ್ತು, ಉಳಿದಿದ್ದು ಪಳೆದಿದ್ದು ಅರ್ಧ ನಾನೇ ತಿಂದಿಟ್ಟಿದ್ದೆ ಬೆಳಗ್ಗೆ ತಿಂಡಿಗೆ ತಾಂಬ. ನಂಗೆ ಖುಷಿ ಆಯ್ತೈತಪ್ಪ, ಫಸ್ಟ್ ಪೇಮೆಂಟ್ ಅಲ್ವಾ, ಅದಕ್ಕೆ ಖುಷಿ. ಇಷ್ಟು ವರ್ಷದ ಮೇಲೆ ಅರ್ನಿಂಗ್ ಮಾಡೋದು ಖುಷಿ ಅನಿಸ್ತಿದ್ದ ಚಿನ್ನಮ್ಮ ನಿಂಗೆ? ಇದೆ. ಥ್ಯಾಂಕ್ಸ್, ಎಲ್ರಿಗೂ ಥ್ಯಾಂಕ್ಸ್ ನಿಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ತುಂಬಾ 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 ಥ್ಯಾಂಕ್ ಯು. ಸಿಟಿಗೆ ಹೋಗೋಣ ರೆಡಿಯಾಗಿ. ನಾನು ಸ್ವಲ್ಪ ನೀಟಾಗಿ ರೆಡಿ ಮಾಡ್ಕೊಂಡು ಹೊರಡ್ತೀನಿ. ನಾನು ಫಸ್ಟ್ ನಿಂಗೆ ತಿನ್ನಿಸ್ತೀನಿ. ನಿನ್ಗೆ ಇದು ಏನ್ ಗೊತ್ತಾ, ಬೆಳಗ್ಗೆ ತಿಂಡಿ ಜೊತೆಗೆ ಅರ್ಧ ತಿನ್ಬಿಟ್ಟಿದ್ದೀನಿ, ಅರ್ಧ ಉಳ್ಕೊಂಡಿತ್ತು. ತಗೋ, ಕಂಗ್ರಾಟ್ಸ್ ಹೇಳು ನಮ್ಗೆ. ನೀನು ನಾನು ತಿನ್ಸ್ಬಿಡ್ತಾನೆ ಹೇಳ್ಬೇಕು. ಅವ್ರ ಖುಷಿ ನೋಡಕ್ಕೆ ಖುಷಿ ಅಲ್ವಾ? ಇಷ್ಟು ವರ್ಷದ ಮೇಲೆ 3-3 ವರ್ಷ, ಇಷ್ಟು ವರ್ಷದಲ್ಲಿ ಯಾವಳು ತಗೊಳಲ್ಲ, ನಾ ತಗೊಂಡಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕೊಡು ಅನುಷ್ಠ, ನಾ ತಿನ್ಸ್ಬಿಡ್ತೀನಿ ಅವ್ನಿಗೆ. ಚಿನ್ನಮ್ಮ ನಿಂಗೂ ತಿನ್ನಿಸ್ತೀನಿ. ಬೇಡ, ನಂಗೆ ಆಕ್ನೆಸ್ ಟ್ರಿಗರ್ ಆಗುತ್ತೆ. ಕಂಗ್ರ್ಯಾಚುಲೇಷನ್ಸ್. ಟ್ರಿಗರ್ ಆದ್ರೂ ಪರವಾಗಿಲ್ಲ, ನನ್ನ ಕೈಲಂಚೂ ತಿನ್ನಿಸ್ಕೊ, ಏನು ಹೋಗಲ್ಲ. ಇದಕ್ಕೆಲ್ಲರೂ ಕಾರಣ ನಮ್ಮ ಮನೆಯವರೆಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ನಮ್ಮ ಮನೇಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ಎಲ್ರಿಗೂ ನಾನು ಏನು ಹೇಳಬೇಕು, ಥ್ಯಾಂಕ್ಸ್ ಹೇಳ್ತೀನಿ. ಅದು ಇವತ್ತು ಬಂದಿದ್ದಾಳೆ, ಇವತ್ತು ಬಂದಿದ್ದೀನೇ ಆಗಿರೋದು. ನನ್ನ ಮಗಳು ಬಂದಿದ್ದಾನೆ ಪೇಮೆಂಟ್ ಆಗಿರೋದಕ್ಕೆ ನನಗೆ ಇನ್ನ ಎಕ್ಸ್ಟ್ರಾ ಖುಷಿ ಆಗ್ತಾ ಇದೆ. ಕೊಡಿಸಿನಮ್ಮ, ನಿಂಗೆ ಏನ್ ಬೇಕು ನಡಿ ಚಿನ್ನಮ್ಮ, ಕೊಡಿಸ್ತೀನಿ ನಾನು. ನನ್ಗೆ ಏನು ಬೇಡ ನಿನಗೆ ಕೊಡ್ಸೋದು. ನೀನ್ ಬೇಡ ಅಂದ್ರೆ ನಾನು ಬಿಡಲ್ಲ. ನಾನು ಬೆಂಗಳೂರಿಗೆ ಬಂದು ಕೊಡೋಣ ಅನ್ಕೊಂಡಿದ್ದು. ಪ್ರಾಮಿಸ್, ನಿಜವಾಗ್ಲೂ ಪೇಮೆಂಟ್ ಆಗಿದ್ದ ದಿನಾನೇ ನಿನ್ನ ಹತ್ರ ಬಂದು ನಿನ್ಗೆ ಏನಾದ್ರು ಗಿಫ್ಟ್ ಕೊಟ್ಟು ಸರ್ಪ್ರೈಸ್ ಆಗಿ ಬರ್ಬೇಕು ಅಂತಾನೆ ನಾನು ದೇವರನ್ನ ಪ್ಲಾನ್ ಮಾಡಿದ್ದೆ. ಅದನ್ನ ನಾನು ಕುಳಮ್ಮಂಗೂ ಹೇಳಿರ್ಲಿಲ್ಲ, ಪ್ರೀತಿಗೂ ಹೇಳಿರ್ಲಿಲ್ಲ. ಓ, ಇದೇನಾ ತಮ್ಮ ಸೀಕ್ರೆಟು? ಅನ್ಕೊಂಡಿದ್ದೆ ನಾನು. ಯಾವಾಗ ನಮ್ಮಪ್ಪ ಜೊತೆಲೇ ಇರ್ತೀನಲ್ಲ, ಬಾ ಅವಳಿಗೆ ಜೊತೆಲೇ ಇರ್ಬೇಕು. ನಾನು ಅವಳು ಬಂದಾಗ ಎಲ್ಲೂ ಬಿಟ್ಟು ಹೋಗಂಗಿಲ್ಲ. ಈಗ್ಲೂ ಜೊತೆಲೇ ಇರ್ತೀನಲ್ವ ಅವಳ ಜೊತೆನಲ್ಲಿ. ನನ್ ಕಂದಮ್ಮ ಬಂದಿದ್ದೀನಾಗಿಲ್ಲಿ. ಅಯ್ಯೋ, ನಮ್ಮ ಅಮ್ಮನ ಖುಷಿ. ಓ ಪಾಪ, ಖುಷಿ. ನಮ್ಮ ಅಪ್ಪ ನೆನೆಸ್ಕೊಂಡು ಬೇರೆ ಬೇಜಾರಾಯ್ತು ಇವತ್ತಿಗೆ. ಈಗೊಂದು ಅರ್ಧ ಗಂಟೆಲ್ಲ ನಮ್ಮ ಅಣ್ಣ ಮಿಸ್ ಮಾಡ್ಕೊಂಡೆ ಅಂತ ಈಗ ಒಂದು ಅರ್ಧ ಗಂಟೆ ಸ್ಟಾರ್ಟ್ ಆಯಿತು. ನಮ್ಮ ಅಣ್ಣಂಗೆ ಈಗ ಹೇಳ್ತಾ ಇದ್ದೀನಿ, ಇದೇ ಫಸ್ಟ್ ಟೈಮ್ ನನಗೆ ಪೇಮೆಂಟ್ ಬಂದಿರೋದು. ಹೇಳಕ್ಕಾಗಿರ್ಲಿಲ್ವಲ್ಲ ಅವ್ರಿಗೆ, ಅದಕ್ಕೆ ಅವ್ರು ಅನ್ಕೊಬಿಟ್ಟಿದ್ರು ಯಾವಾಗಲ ಬಂದೈತೆ ಅವಳಿಗೆ, ನನ್ಗೆ ಹೇಳಿಲ್ಲ ಅಂತ. ಹೇಳಿರ್ಲಿಲ್ವಲ್ಲ ಯಾರಿಗೂ ಬಂದೈತೆ, ಎಲ್ರಿಗೂ ಬಂದೈತೆ ಅಂತಾನೆ ಅವ್ರು ಅನ್ಕೊಂಡಿದ್ರು ಅಷ್ಟೇ, ನಾನು ಹೇಳಿರ್ಲಿಲ್ಲ. ಆಯ್ತು ಸಾಕು. ಹಣ್ಣು ನೆನೆಸ್ಕೊಂಡು ಅತ್ತೆ ನೀನ್ ಬಂದೆ, ಇವತ್ತಿನ ದಿನನೇ ಆಗೈತೆ ನೋಡು, ಅದು ಮಂಗಳವಾರ. ಅಯ್ಯೋ, ಸರಿ ರೆಡಿಯಾಗಿ ಹೋಗೋಣ. ಎಲ್ಲಿಗೆ ರೆಡಿಯಾಗಿ ಹೋಗೋಣ? ಈಗ ಬೇಡ, ಏನೋ ಸುಮ್ಮನಿರು, ನೆಕ್ಸ್ಟ್ ಟೈಮ್ ತರಿಸ್ಕೊತೀವಿ. ಸಿಟಿಗೆ ಹೋಗೋಣ, ಹಸ್ಬಿಡ್ತೀನಿ. ನಾನು ತಿಂದೆ ಸಾಕು. ಮತ್ತೆ ಹೊರಗಡೆ ಸಿಗೋಣ, ಬಾಯ್. ಮೈಕ್ ತಗೋ. ಫಸ್ಟ್ ಟ್ರೀಟ್ ಇದು. ನಾನು ಈ ಕಡೆ ತಿನ್ನಿಸಿ. ಸ್ವೀಟ್ ತಿನ್ನಲ್ಲ ಬೇಡ, ನಾನು ನಿಜ ತಿನ್ನಲ್ಲ. ಬಿಸಿಯಲ್ಲಿ ಕೊಡ್ತಾರೆ. ವೆಜ್ ಅಂತ ಚೆನ್ನಾಗಿಲ್ಲ, ಬಿಸಿನೇ ಇಲ್ಲ. ಬಿಸಿ ಇದ್ದರೆ ಚೆನ್ನಾಗಿರುತ್ತೆ. ನಾನು ಲೇಟ್
ಲೇಟ್ ಆಗುತ್ತೆ ಶೋಗೆ. ಬಿಡು, ಇನ್ನೂ 1 ಅವರ್ ಇದೆ. ಅಮ್ಮ, ಅವ್ರು ಯಾವ ಸೈಟ್ ಮಾಲ್ ಹೇಳ್ತಾ ಇರೋದು? ಸೆಂಟ್ರಲ್ ಸಿಟಿ ಮಾಲ. ಇದೇನ ಗರುಡನೇನಾ? ಪಕ್ಕ ಗರುಡನೇ ಪಕ್ಕ. ಹುಷಾರಿಲ್ಲ. ಶೈಲಿ ಅನುಷ, ಅಯ್ಯೋ, ಸ್ಪೈಡರ್ ಮ್ಯಾನ್ ಮೂವಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್ ಇವತ್ತು. ನಾವಲ್ಲ, ಅವ್ರು ಮಾತ್ರ. ನಾನು ಮತ್ತು ನನ್ನ ಕಸಿನ್ ಒಬ್ಬರು, ನನ್ನ ತಮ್ಮ. ನಾವೀಗ ಸಿಟಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ತೀಯ ಅಪ್ಪಿ ನೀನ? ಯಾವ ಥರ ಟಾಪ್ ಬೇಕು ನಿಮಗೆ? ನೋಡೋಣ, ಯಾವ ಥರ ಬೇಕು ನಿನಗೆ? ನೋಡ್ತೀನಿ ಯಾವ್ದು ಚೆನ್ನಾಗಿ ಕಾಣುತ್ತೆ. ನೋಡಿ ಇವೆಲ್ಲ ಬೇಕು ಅಂದರೆ ನಾನು ತಗೊಂಡು ಏನು ಮಾಡಿ ನೋಡಿಲ್ಲೆಲ್ಲ ಸ್ಕ್ರಬ್ಬು ಪಾತ್ರೆ ತೊಳೆಯೋಕ್ಕೆ ನಿಂಗೆ ಡಿಫ್ರೆಂಟ್ ಆಗಿ ಕೊಡ್ತೀನಿ ಚಿನ್ನಮ್ಮ. ನಾನು ಆ ದುಡ್ಡಲ್ಲಿ 1 ರೂಪಾಯಿನೂ ತೆಗ್ದಿಲ್ಲ ಗೊತ್ತಾ? ಫಸ್ಟ್ ಪೇನ ನಿನಗೆ ಮಾಡಬೇಕು ಅಂತ ಆಸೆ ನನಗೆ. ಅನ್ನಿ ತಟ್ಟೆ ಗಿಟ್ಟ ಬೇಕಾ? ತಟ್ಟೆ ಲೋಟ ಏನಾರು ತಗೋ ಅನ್ನಿ. ನೋಡು ಏನು ಹೇಳಿದ ಮಾತೆ ಕೇಳಲ್ಲ ಅಪ್ಪಿ ನೀನು. ತಟ್ಟೆ ಲೋಟ ತಗೊಂಡ್ರೆ ನೀವು ಸಿಟಿಗೆ ನನಗೆ ವ್ಯಾನಿಟಿ ಬೇಕು ಅಪ್ಪಿ. ಇದಲ್ಲ ತಗೋ ಒಂದು. ತಗೋ ಒಂದು ಬ್ಯಾಗ್ ತಗೋ ಬಾಯ್ಲಿ. ನೋಡಲಿ ಅನ್ನಿ ಡಿಸೈನ್ ಬಳೆ ಅನ್ನಿ. ಎಲ್ಲೋಗೋದು? ಈಗ ಗುರು ಸ್ವೀಟ್ಸ್ ಅಲ್ಲಿ ಸ್ವೀಟ್ ತಿಂತೀಯಾ? ನಾ ತಿನ್ನಲ್ಲ. ಏಕೆ? ವಿಶಾಲ್ ಮಾಡ್ಕೆ ಹೆಂಗ್ ಹೋಗ್ಬೇಕು? ನನಗೆ ಹೊರತೋಗ್ಬಿಟ್ಟೈತಪ್ಪಿ. ಹಿಂಗೆ ಹೋಗ್ಬೇಕು. ನಾನು ಹೋಗಿಲ್ಲ, ನಂಗೆ ಗೊತ್ತಿಲ್ಲ ಎಲ್ಲಿರೋದಂತ. ಅದೆಲ್ಲಿ ಬರುತ್ತೆ ಗೊತ್ತಾ? ಮನ್ನಾರ್ಸಿಗೆ ಹೋಗಿ ಅಲ್ಲಿ ವಿಶಾಲ್ ಮಾರ್ಟ್ ಇದೆ. ವಿಶಾಲ್ ಮಾರ್ಟ್ಗೆ ಹೋಗಿ ಏನಾದರೂ ಪರ್ಚೇಸ್ ಮಾಡ್ಕೊಳೋದು. ನೋಡ್ಕೊಂಬ. ಸ್ವೆಟರ್ ಏನಾರು ಬೇಕಪ್ಪ? ಸ್ವೆಟರ್ ಚಳಿ ಆಗುತ್ತಲ್ಲ ಮಳೆ ಟೈಮಿಗ. ನನಗೆ ನಿಜ ಕನ್ಫ್ಯೂಸ್ ಆಗ್ತಿದೆ. ನನಗೆ ಇವನೇ ಕನ್ಫ್ಯೂಸ್ ಮಾಡಾಕಿದ್ದು. ಇವ್ಳು ಕೂತೈತಲ್ಲ ಈ ಹುಡುಗ, ಇವನೇ ಕನ್ಫ್ಯೂಸ್ ಮಾಡಾಕಿದ್ದು. ಮನ್ನಾರ್ಸ್ ಅಂತ. ಪುಟ, ಮನ್ನಾರ್ಸ್ ಈ ಕಡೆ ಅಲ್ವಾ ಇರೋದು? ನೀನು ಈ ಕಡೆ ಅಂತ ತೋರಿಸ್ದೆ. ಇಲ್ಲಿ ಮನ್ನಾರ್ಸ್ ಮಾರ್ಕೆಟ್. ಅಯ್ಯೋ ಅದೆಲ್ಲ ಕಣೋ, ಮನ್ನಾರ್ಸ್ ಮಾರ್ಕೆಟ್ ಕೇಳಿದ್ದು. ಓಡಿ ಬಿಡಿ ಬನ್ನಿ, ಆಯ್ತು ಪಾಪ. ಇಲ್ಲಿ ಮಧ್ಯದಲ್ಲಿ ಹೋಗ್ಬೋದು ಅನ್ಸುತ್ತೆ. ಹೋಗೋಕ್ಕಾಗಲ್ಲ, ನಡೀರಿ ಅಲ್ಲಿಂದ ಹೋಗ್ಬಿಟ್ಟು ಹೋಗೋಣ. ಮತ್ತೆ ಅಲ್ಲಿ ತನಕ ಹೋಗ್ಬೇಕು. ಏನಾಗಲ್ಲ, ನಡೆದ್ರೆ ಒಂದಿನ ಫ್ರೀ ಒಂದು ತಗೋಬೇಕಿತ್ತಲ್ಲ. ಅವಳು ನಾಡಿದ್ದು ಕಟ್ಕೊಳ್ಬಿಡಿ. ಅಲ್ಲ ಒಂದು ತಗೊಂಬಿಡು ಅವಳಿಗೆ. ಮತ್ತು ನಾಳಿದ್ದೊಂದು ಸರಿ ಏನು ಅವಳಿಗೆ ಇನ್ನೊಂದು ಬರೋಕ್ಕಾಗತ್ತಾ? ರಾಖಿ ಹಬ್ಬ ನಾಡಿದ್ದ. ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ನೋಡೋಣ ಇಲ್ಲಿ ಏನು ತಗೋತಾಳೆ ನೋಡು. ಪಾಪ ಎಷ್ಟು ಜನ ಕೂತಿದ್ದಾರೆ ಇಲ್ಲಲ್ಲ. ನಮ್ಮ ವ್ಲಾಗ್ ನಾವು ಮಾಡ್ಕೋತಾ ಇದೀವಿ, ಅವ್ರಿಗೆ ಮಾಡ್ತಾ ಇದೀವ. ಅಪ್ಪಿ ನೋಡಿದ್ದಾರ? ನಂಗೆ ಆ ಥರದ್ದು ಬೇಡ, ಟ್ರೆಡಿಷ್ನಲ್ ತಗೊಳ್ಳೋಣ ಅಂತ. ಅಲ್ಲ ಏನು ಟ್ರೆಡಿಷ್ನಲ್ ತಗೊಡು ಅಂತೆ, ಸುಮ್ಮನೆ ಜಸ್ಟ್ ನೋಡು ಡೈಲಿ ಯೂಸ್ಗೆ. ಇದೆಲ್ಲ ಚಿಲ್ಡ್ರನ್ಸ್ ಇದು. ವಿಶಾಲ್ ಮಾರ್ಟಲ್ಲಿ ಕಲೆಕ್ಷನ್ನೇ ಚೆನ್ನಾಗಿಲ್ಲ ಅನಿಸ್ತೈತೆ ಅಲ್ವಾ? ಯಾವುದು ಚೆನ್ನಾಗಿಲ್ಲ ಅನಿಸ್ತೈತೆ. ಮಾಮೂಲಿ ಆನ್ಲೈನಲ್ಲೇ ಚೆನ್ನಾಗಿ ಸಿಗುತ್ತಪ್ಪ. ಸೆಲೆಕ್ಷನ್ನೇ ಚೆನ್ನಾಗಿಲ್ಲ ಇಲ್ಲಿ ಅಲ್ವಾ? ನೋಡಿದ ತಕ್ಷಣ ಇಷ್ಟ ಆಗ್ಬೇಕು. ನೋಡಿ ಈ ಥರ ಹಾಕೋತೀಯಾ? ಬೇಡ. ಇಲ್ಲಿಗೆ ಬಂದ್ವಿ ಚೆನ್ನಾಗಿರುತ್ತೆ ಸೆಲೆಕ್ಷನ್ನು ಅಂತ. ಏನು ಚೆನ್ನಾಗಿಲ್ಲ. ನಾನು ವಾಚ್ ತಗೋ ಅಂದರೆ ವಾಚ್ ಬೇಡ ಅಂತ ಬಾಯ್ಲಿ ಪಿ. ವಾಚ್ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅವಳಿಗೆ. ವಾಚ್ ಬೇಡವಂತೆ. ನೋಡಿ ಇಲ್ಲೆಲ್ಲ 630 ಚೆನ್ನಾಗಿ ಐತೆ ಹಂಗೆ ಹೋಲಿಸ್ಕೊಂಡು. ಇದು ನೋಡಿದ್ದೀನಿ ಚೆನ್ನಾಗಿದ್ದು. ನಿಂಗೆ ಚೆನ್ನಾಗಿ ಕಾಣುತ್ತೆ. ಇದು ಅಲ್ಲಿದೆ, ಚೆನ್ನಾಗಿದೆ. ಚೆನ್ನಾಯ್ತಾ? ಚೆನ್ನಾಗಿತ್ತು ಅನಿಸುತ್ತೆ. 1 2 ನಾನು ಚೆನ್ನಾಗಿದೆ. ಚೆನ್ನಾಗಿತ್ತಲ್ಲ ನೋಡು. ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಹಾಕೋ. ಕಲರ್ ಬೇರೆ ಬೇಕಿದ್ರೆ ನೋಡು. ಒಂದು ಚೂಸ್ ಮಾಡಿದ್ದಾಳೆ. ಜಾತ್ರೆ ಥರ ಇದೆ ನನಗೇನೋ. ಅವಳಿಗೆ ಇಷ್ಟ ಅಂತ ಅದಕ್ಕೆ ತಗೋ ಅಂತ ಅಂದಿದ್ದೆ. ಬೇಡ ನಿನ್ನ ಆಸೆ, ನಿನ್ನಿಷ್ಟ. ಪ್ಯಾಟ್ರನ್ ಚೆನ್ನಾಗಿದೆ ಅಂದ್ರೆ ಮೊದಲೇ ಸಣ್ಣಕ್ಕಿದೆಯಾ? ತಗೋ, ಚೆನ್ನಾಗಿದೆ. ನಿನಗಿಷ್ಟ ಆದ್ಮೇಲೆ ತಗೋಬೇಕು. ಬಾ 16 ಸರಿ ನೋಡ್ತಾ ಇದ್ದೀಯ. ಅದನ್ನೇ ಗೊತ್ತಾಯ್ತು ನಿನಗೆ ಇಷ್ಟ ಆಗಿದೆ ಅಂತ. ಅದೇ ಚೆನ್ನಾಗಿದೆ. ನನಗೆ ಅದೇ ಇಷ್ಟ ಆಗಿರೋದು. ನೀನು ನಿನಗೆ ತೊಗೊಂಡಿದ್ಯಲ್ಲ, ಇದನ್ನು ನೀನು ಇಟ್ಕೋ. ಅದು ನಾನು ತಗೊಳ್ತಿದ್ದೀನಿ. ಇದು ನಿಮ್ಗೆ ಇಷ್ಟವಾಗಿರೋದು. ಟೋಟಲ್ 3 ಪ್ಯಾಕ್ ಮಾಡಿ. ಬೇರೆದು ಕೊಡಿ ಇದೊಂಚೂರು. ಸರಿ ಕಡ್ಡಿ. ಮುಗಿತಾ ನಿಂದು ಶಾಪಿಂಗು? ಖುಷಿ ಆಯ್ತಾ ನಿನ್ಗೆ? ಚೆನ್ನಾಗಿದೆ ಅನ್ಸ್ತಾ? ವಿಶಾಲ್ ಮಾರ್ಟ್ ಅಲ್ಲಿ ಒಂದೇ ಒಂದು ನೋಡಿದ. ಜೋರಾಗಿ ಮಾತಾಡು. ಜನಗಳು ಜಾಸ್ತಿ. ವಿಶಾಲ್ ಮಾರ್ಟ್ ಅಲ್ಲಿ ಒಂದು ಸೆಲೆಕ್ಷನ್ ಇಷ್ಟ ಆಗಲಿಲ್ಲ, ಒಂದೇ ಒಂದು ಟಾಪ್ ಇಷ್ಟ ಆಗಲಿಲ್ಲ. ಇಲ್ಲಿ ನೋಡಿದೆಲ್ಲ ಇಷ್ಟ ಆಗ್ತಿತ್ತು. ಹೌದಾ? ಬಾ ಇಲ್ಲಿ ನಾನೇನೋ ಕೊಡಿಸ್ತೀನಿ ಅಂದಿದ್ದೆ ಅವಾಗಲೇ ನಿನಗೆ.
ಅದನ್ನೇ ಮರ್ತೋಗ್ತಾ ಇದೆಯಲ್ಲ. ಚೆನ್ನಾಗಿದೆ ಒಟ್ಟಿನಲ್ಲಿ ಡ್ರೆಸ್ಗಳೆಲ್ಲ. ಈ ಥರ ಅಂಗಡಿಗಳಲ್ಲೇ ಚೆನ್ನಾಗಿರೋ ಸಿಗುತ್ತಪ್ಪ ಮೈಸೂರಲ್ಲಿ ಅಲ್ವಾ? ನಾವು ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋಗೋದಕ್ಕಿಂತ ಈ ಥರ ಅಂಗಡಿಗಳಲ್ಲೇ ಚೆನ್ನಾಗಿದೆ. ಕೊಡಿ ಭಯ್ಯ. ನಮಗೆ ಫ್ಯಾಕ್ಟ್ರಿ ಅವ್ರು ಕೊಡ್ತೀನಿ. ಫ್ಯಾಕ್ಟ್ರಿ ಅವ್ರ ಲಗ್ನ ಕೊಡೋದು, ಲಗ್ನಕ್ಕ ಬರೋದು, ಅದು ಹೆಂಡತಿ ಕೊಡೋದು ಪ್ಯಾಕೆಟ್ನಲ್ಲಿ. ಎತ್ಕೊಳ್ಳಿ. ಫುಲ್ ಗಟ್ಟಿ ಇದೆ ಅಲ್ವಾ? ಹಾಂ, ಅದು ಬಿಸಿ ಇಲ್ಲ, ಅದು ಉಪ್ಪು ಅನ್ನಕ್ಕೆ ಚೆನ್ನಾಯ್ತಾ? ಹೌದಾ? ಪ್ರೀತು ಫೇವ್ರೇಟು. ತುಂಬ ಬಾದಾಮ್ ಹಾಕಿದ್ದಾರೆ. ಚೆನ್ನಾಯ್ತಾ? ಚೆನ್ನಾಯ್ತು. ಮಾರ್ಕೆಟ್ ಅಪೋಸಿಟ್ ಬಂದಿದ್ದೀವಿ. ಇನ್ನು ಹೋಗಿ ಅಡುಗೆ ಮಾಡೋದು ಯಾವಾಗ ಅಪ್ಪಿ? ನೀನು ಹೆಲ್ಪ್ ಮಾಡಿಕೊಡ್ಬೇಕು. ಸ್ಟ್ರೈನ್ ಆಯ್ತಾ? ಹೊರಟ್ಬಿಡೋಣ ನಾವು. ಆಟೋ ಬುಕ್ ಮಾಡು. ಚೆನ್ನಾಯ್ತಲ್ವ ಎಲ್ಲವೇ? ಮುಖನೇ ಇಲ್ಲ ಆದರೆ ಎಷ್ಟು ಚೆನ್ನಾಗಿದೆ ನೋಡಿ ಸೈಜ್ಗಳು. ಇವತ್ತು ಫುಲ್ಲು ಶಾಪಿಂಗ್ ಏನಿಲ್ಲ. ಅವಳೊಬ್ಳಿಗೆ ಮಾತ್ರ ಬಟ್ಟೆ ತೊಗೊಂಡಿರೋದು. ನಾಳೆ ಅವಳನ್ನ ಕರ್ಕೊಂಬರೋದು. ನಾಳೆನೋ ನಾಳಿದ್ದು ಏನಪ್ಪಿ? ಬನ್ನಿ ಸಡಕ್ಲಿ. ಕಡ್ಡಿ ಅಂದರೆ ಕಡ್ಡಿ ಕಣ ನೀನು. ಚೆನ್ನಾಗಿದೆ ಡ್ರೆಸ್, ಚೆನ್ನಾಗಿದೆ. ಅದು ಕ್ರೆಡಿಟ್ ನನಗೆ ಕೊಡು. ಯಾಕಂದ್ರೆ ನಾನೇ ಸೆಲೆಕ್ಟ್ ಮಾಡಿರೋದು. ಏಯ್ ಓದ್ಬಿಡ್ತೀನಿ. ನೀವು ಹೇಳಿದ್ದು ಚೆನ್ನಾಗಿದೆ ಅಂತ. ಎಲ್ಲ ಚೆನ್ನಾಗಿಲ್ವಾ? ಬಾಯ್ಲಿ ಚೆನ್ನಾಯ್ತು. ಅದು ನೀಟಾಗಿ ಮೇಕಪ್ ಮಾಡ್ಕೋಬೇಕು. ತೊಳಿಬಾರ್ದಿತ್ತು, ಮುಖ ತೊಳಿಬೇಕಿತ್ತು. ಚೆನ್ನಾಗಿಲ್ವಾ? ನೋಡು ಹೆಂಗೆ ಸೆಲೆಕ್ಷನ್ ಮಾಡಿದ್ದೀನಿ. ಕಲರ್ ಚೆನ್ನಾಗೈತೆ. ನಂಗೆ ಇಷ್ಟ ಆಯಿತು ಆ ಕಲರು. ನೀ ಕಲರ್ ಇದೆಯಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಾ. ಎಲ್ಲ ನಿಂದೆ. ನಾನು ಕತ್ತೆ ಕಾಯಕ್ಕೆ ಬಂದಿದ್ದೆ ಅಲ್ಲಿ. ಎಲ್ಲ ನಿಂದೆ ಸೆಲೆಕ್ಷನ್. ಚೆನ್ನಾಗಿ. ಇದು ಚೆನ್ನಾಗಿದೆಯಾ? ಚೆನ್ನಾಯ್ತು. ನನ್ನ ಸೆಲೆಕ್ಷನ್ ಅಲ್ವಾ? ಚೆನ್ನಾಗಿದೆ. ಅದು ನನ್ನ ಸೆಲೆಕ್ಷನ್. ಅದು ನಿಂದು ಜಾತ್ರೆ ಹಾಕಂಬ. ಚೆನ್ನಾಗಿ. ನೀವು ಹಿಂಗೆ ಆಡ್ಕೊಬೇಡಿ, ಚೆನ್ನಾಗಿದೆ ಅದು. ಚೆನ್ನಾಯ್ತು. ಚೆನ್ನಾಗೈತೆ. ನಿಜ ಹೇಳಿ. ನಿಜ ಚೆನ್ನಾಯ್ತು. ಡ್ರಾಮಾ ಮತ್ತೆ ಜಾತ್ರೆ ಅಂದ್ರೆ ಅಲ್ಲಿ ಜಾತ್ರೆ ಕಂಡಂಗೆ ಕಾಣಿಸ್ತು. ಅಯ್ಯೋ ಚೆನ್ನಾಗಿದೆಯಾ ಸುಂದ್ರಿ? ನಿಜ ಹೇಳಿ. ಅನ್ಲಿಲ್ಲ ಅಂತ ಏನಂದೆ ಹೇಳು. ತಗೊಳ್ಳಿ ಡ್ರೆಸ್ ಅಂತ ಅನ್ಲಿಲ್ವಾ ನಾನು? ನೀವು ಎಲ್ಲಿ ಇದ್ರಿ? ಎಲ್ಲಿ ಕೇಳಿಸ್ಕೊಂಡ್ರಿ ನೀವು? ನೋಡಿ ನನ್ಗೊಂದು ಡ್ರೆಸ್ ತಗೋ ಅಂತ ಹೇಳಲಿಲ್ಲ. ಬರೀ ನಾಟಕ ಆಡ್ತು. ಬಿಡಿ, ನೆಕ್ಸ್ಟ್ ಬರ್ತೀನಿ. ಬೇಕಾಗಿಲ್ಲ. ಏನ್ ಬೇಡ ನಿಂಗೆ. ನಾನು ಮೀಶೋದಲ್ಲಿ ಹಾಕೋತೀನಿ. ನಾನು ಬೇಕಾಗಿಲ್ಲ, ನಾನೇ ಬಂದು ಕೊಡಿಸ್ತೀನಿ. ಎಂಥದ್ದು ಬೇಕಾಗಿಲ್ಲ. ನೀ ಜಾತ್ರೆ ತರ ಅದಕ್ಕೇನೆ ಸೆಲೆಕ್ಟ್ ಮಾಡಿರೋದು ಮೂರ್ನು ನಾನೇ. ಏಯ್ ಒದ್ಬಿಡ್ತೀನಿ. ನಂದೇ ಬೇಕಾದ್ರೆ ವಿಡಿಯೋ ಐತೆ ತೋರಿಸ್ತೀನಿ ನಿಂಗೆ. ಇದು ಮಾತ್ರ ಇವ್ರದನ್ನೇ ಸೆಲೆಕ್ಷನ್. ಖುಷಿ ಆಯ್ತಾ? ಖುಷಿ ಆಯ್ತಾ ಅಪ್ಪಿ? ಕುಳ್ಳಮ್ಮಂಗೂ ತಗೊಂಬಂದ್ಬಿಡ್ಬೋದಿತ್ತು ಒಟ್ಟಿಗೆನೆ. ಅದಕ್ಕೇನೆ ಬೇಡ ಅಂತ ಅವಳ ಜಾತ್ರೆ ಡ್ರೆಸ್ ಜೊತೆ ನಾವು ಇವತ್ತು ಚೆನ್ನಾಗಿದೆ ಅಂದ್ಬಿಟ್ಟು ಮತ್ತೆ ಜಾತ್ರೆ ಅಂತ. ಅದನ್ನ ಜಾತ್ರೆ ಅಂತಾನೆ. ಚೆನ್ನಾಗಿ ಕಾಣಿಸ್ತಾ ಇದೆ. ನೀಟಾಗಿ ಮೇಕಪ್ ಆದ್ರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಹಂಗೆ ಹಾಕೊಂಡ್ರೆ ಚಂದ ಅನ್ಸಲ್ಲ. ಹಾಕೊಳ್ಳಿ, ಅದೇ ಕ್ಯಾಪ್ಷನ್ ಹಾಕೋತೀರ ಗೊತ್ತು. ಅದನ್ನೇ ಜಾತ್ರೆ ಡ್ರೆಸ್ ತಾನೆ ನಾನು ಕ್ಯಾಪ್ಷನ್ ಹಾಕ್ಬೇಕು. ಅದನ್ನೇ ಹಾಕ್ತೀನಿ ನೋಡು. ಹಂಗೆ ಐತೆ. ಓಕೆ ಫ್ರೆಂಡ್ಸ್, ನಾವು ಮಾಡಿರೋ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಜಾತ್ರೆ ತರ ಕಾಣಿಸ್ತೈತೆ. ಅನಿಸ್ತೈತಾ? ಅಲ್ಲ ನೀವ್ ಹೇಳಿ, ಇವಾಗ ಜಾತ್ರೆ ತರ ಅನಿಸ್ತೈತಾ? ನೀಟಾಗಿ ಮೇಕಪ್ ಮಾಡ್ಕೊ, ಅವಾಗ ಚೆನ್ನಾಗಿ ಕಾಣುತ್ತೆ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಮಾಡಿದ ಈ ವ್ಲಾಗ್ ಅಂದ್ರೆ ಯೂಟ್ಯೂಬ್ನಲ್ಲಿ ಬಂದಿರೋಂಥ ಫಸ್ಟ್ ಪೇಮೆಂಟಲ್ಲಿ 3 ಡ್ರೆಸ್ ತಗೊಟ್ಟಿದ್ದೀನಿ ಅಪ್ಪ. ಸಿಂಪಲ್ ಆಗಿರೋ ಅಂತ ಡ್ರೆಸ್ಗಳನ್ನ ತಗೊಟ್ಟದ್ದು. ಅವಳಿಗೆ ನಾಳೆ ಕರ್ಕೊಂಡು ಹೋಗ್ಬೇಕು. ಮತ್ತೆ ಬಂದ್ಬಿಟ್ಟು ತಗೊಳ್ತೀನಿ. ಕಂಟಿನ್ಯೂ ಆಗುತ್ತೆ. ನಾನು ಏನು ತಗೋಬೇಡ ಅಂತ ಹೇಳಿದ್ದೀನಿ. ನನಗೆ ಏನು ತಗೋ ಅಂತ ಕೇಳಿಸ್ಕೊಂಡಿಲ್ಲ. 2 ಸಲ ಹೇಳಿದ್ದೀನಿ ನಾನು ಕೇಳಿಸ್ಕೊಳ್ಳಿಲ್ಲ. ಓಕೆ ಫ್ರೆಂಡ್ಸ್, ನಾವು ಮಾಡಿರೋ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.